ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಟ್ಟಿನ ಭರದಲ್ಲಿ ಅವತ್ತು ಅಧಿಕಾರಿಗೆ ಕೈ ತೋರಿಸಿ ಕರೆದು ಸಿಟ್ಟಿನಿಂದ ಆಡಿರುವಂತಹ ಮಾತಿನ ಪರಿಣಾಮವಾಗಿ ಆ ಅಧಿಕಾರಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಹೋಗಿದ್ದಾರಂತೆ. ಅವತ್ತು ಏನು ನಡೀತು ಅನ್ನೋದು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಹೀಗೆ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಟ್ಟಾಗಿ ಅಲ್ಲಿ ನಾರಾಯಣ್ ಭರಮನಿ ಅವ್ರನ್ನ ವೇದಿಕೆ ಮೇಲೇ ಅವರ ಕೈಗೆ ಕೈ ತೋರಿಸಿ ಅವರ ಕಡೆಗೆ ಕೈ ತೋರಿಸಿ ಒಂದು ರೀತಿಯಲ್ಲಿ ಹೊಡೆಯೋ ರೀತಿಯಲ್ಲಿ ಅವರ ಆ್ಯಕ್ಷನ್ ಇತ್ತು. ಮತ್ತು ಅದು ಅದೇ ರೀತಿಯಲ್ಲಿ ಆ ASP ಅವ್ರಿಗೆ ಕನ್ವೆ ಕೂಡ ಆಗಿದೆ. ಅಂದರೆ ನನಗೆ ಹೊಡೆಯೋ ರೀತಿಯಲ್ಲೇ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಈಗ ಅದೇ ಅಧಿಕಾರಿ ಸಿದ್ದರಾಮಯ್ಯನವ್ರಿಗೇ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸ್ವಯಂ ನಿವೃತ್ತಿ ಬಯಸಿ ಸರ್ಕಾರಕ್ಕೆ ಹೆಚ್ಚುವರಿ SP ಅವರು ಅರ್ಜಿಯನ್ನು ಹಾಕಿದ್ದಾರೆ. ನನ್ನನ್ನು ಕೆಲಸದಿಂದ ನಾನು ನಿವೃತ್ತಿ ತೆಗೆದುಕೊಳ್ತೀನಿ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ಅರ್ಜಿ ಹಾಕ್ತಾರೆ. ಗೃಹ ಇಲಾಖೆಗೆ ಮನವಿ ಮಾಡಿದ್ದಾರೆ, ಅರ್ಜಿಯನ್ನು ಸಲ್ಲಿಸಿದ್ದಾರೆ SP ನಾರಾಯಣ ಭರಮನಿಯವರು. ಈ ರೀತಿಯಾದಂತಹ ಮನವಿಯನ್ನು SP ನಾರಾಯಣ ಭರಮನಿಯವರು ಸರ್ಕಾರಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಬೆಳಗಾವಿ ಘಟನೆ ಬಳಿಕ ಯಾರೂ ಸಾಂತ್ವನ ಹೇಳದ ಕಾರಣಕ್ಕಾಗಿ ನಿವೃತ್ತಿಯ ಬಯಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ಘಟನೆ ಆಯಿತು, ಘಟನೆ ಆದ ನಂತರ ಅಟ್ಲೀಸ್ಟು ಓಕೆ ಅದು ಸಿಟ್ಟಿನ ಭರದಲ್ಲಿ ಏನೋ ಆಗೋಯಿತು, ನಂತರ ಸಮಾಧಾನವಾಗಿರಿ, ಡೋಂಟ್ ವರಿ ಅನ್ನುವಂತಹ ರೀತಿಯಲ್ಲಿ ಯಾರೂ ಕೂಡ ಮಾತಾಡಲಿಲ್ಲ ಅಥವಾ ಅವ್ರಿಗೊಂದು ಹೇಳುವಂತೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಸರ್ವಿಸ್ ಮಾಡಿದಂಥ ಅಧಿಕಾರಿಗೆ ಈ ರೀತಿಯಾಗಿ ವೇದಿಕೆ ಮೇಲೆ ಏನೋ ಕರೆದು ಇದು ಮಾಡೋದಕ್ಕೆ ಅವರು ಕೂಡ ಕೆಲಸ ಮಾಡಿದಂಥವ್ರೆ. ಹೀಗಿರುವಾಗ ಅಂಥವರನ್ನು ನೀವು ವೇದಿಕೆ ಮೇಲೆ ನಡೆಸ್ಕೊಳ್ಳುವಂತಹ ರೀತಿ ಇದೇನಾ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಗೃಹ ಇಲಾಖೆಗೆ 2 ಪುಟಗಳ ಸುದೀರ್ಘ ಕಾರಣಗಳನ್ನು ಕೊಟ್ಟು ಅವರು ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. CM ಗೃಹ ಸಚಿವ ಹಿರಿಯ ಅಧಿಕಾರಿಗಳ ಸಂಧಾನಕ್ಕೂ ಕೂಡ ಮಣಿಯದೆ ಅವರು ಅರ್ಜಿಯನ್ನು ಹಾಕಿದ್ದಾರೆ ಅಂತ ಹೇಳಿ. ಅಂದರೆ ಯಾವಾಗ ಅವರು ಸ್ವಯಂ ನಿವೃತ್ತಿಗೆ ಬೇಕಾಗಿ ಅರ್ಜಿಯನ್ನು ಹಾಕಿದ್ರು ಆ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ನಡೆದಿದೆ. ಯಾಕಂದರೆ ಇದೊಂದು ಭಾಳ ಗಂಭೀರವಾಗಿರುವಂತಹ ಪ್ರಕರಣ. ಒಬ್ಬ ಅಧಿಕಾರಿ CM ಈ ರೀತಿಯಾಗಿ ತನಗೆ ವೇದಿಕೆ ಮೇಲೆ ಅವಮಾನಿಸಿದ್ರು ಅನ್ನುವಂತಹ ಕಾರಣಕ್ಕಾಗಿ ಸ್ವಯಂ ನಿವೃತ್ತಿ ಪಡೆಯೋದಕ್ಕೆ ಹೋಗ್ತಾರೆ ಅಂತೇಳಿ ಆದರೆ ಅದು ಭಾಳ ಕೆಟ್ಟ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಮತ್ತು ದೇಶದಲ್ಲೂ ಕೂಡ ರವಾನೆ ಆಗುತ್ತೆ. ಇಲ್ಲಿ ಅವರ ಪತ್ರದಲ್ಲಿರುವಂಥದ್ದು ಜನ ಅಧಿಕಾರಿಗಳ ಎದುರು CM ಕೈ ಎತ್ತಿದ ಕಾರಣಕ್ಕೆ ನನಗೆ ಅವಮಾನ ಆಗಿದೆ ಅಂತೇಳಿ. ಅಂದರೆ ಅಷ್ಟು ಸಾವಿರಾರು ಜನರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಅಷ್ಟು ಜನ ಮಂತ್ರಿಗಳ ಮುಂದೆ ಮುಖ್ಯಮಂತ್ರಿ ಕೈ ಎತ್ತಿದಾಗ ಸಹಜವಾಗಿಯೇ ಅವಮಾನ ಆಗುವಂಥದ್ದು ಯಾವುದೇ ವ್ಯಕ್ತಿಗೆ ಆದರೂ ಕೂಡ. ಈ ರೀತಿಯಾದಂಥದ್ದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಶಃ ಯಾರೂ ಕೂಡ ಬಯಸೋದಿಲ್ಲ. ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನ ಮಾಡಲಾಯಿತು ಅಂದರೆ ಅವತ್ತು ನಾನು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ, ಆದರೆ ನನಗೆ ವೇದಿಕೆ ಮೇಲೆ ಅವಮಾನವನ್ನು ಮಾಡಿದ್ದಾರೆ ಅಂಥೇಳಿ. ಇಲ್ಲಿ ಏನು ಪ್ರತಿಯೊಬ್ಬರನ್ನು ಕೂಡ ಚೆಕ್ಕಿಂಗ್ ಮಾಡಿ ಒಳಗಡೆ ಕಳಿಸೋದಿಲ್ಲ. ಕಾರ್ಯಕರ್ತರ ಸಮಾವೇಶವನ್ನು ಮಾಡಿದಾಗ ಪ್ರತಿಯೊಬ್ಬರನ್ನು ಕೂಡ ಚೆಕ್ಕಿಂಗ್ ಮಾಡಿ ಕಳಿಸೋದಿಲ್ಲ. ಅಲ್ಲಿ ಬಂದಿರತಕ್ಕಂಥವರು ತಮ್ಮ ಕೈಯಲ್ಲಿ ಫ್ಲಾಗ್ಗಳನ್ನು ಇಟ್ಕೊಂಡು ಬಂದಿರ್ತಾರೆ. ನಂತರ ಕಪ್ಪು ಬಾವುಟ ಪ್ರದರ್ಶಿಸ್ಬೋದು, ಧಿಕ್ಕಾರ ಕೂಗ್ಬೋದು, ಇವೆಲ್ಲ ಕೂಡ ನಡೆಯುತ್ತೆ. ಇಂತಹ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ನಡಿಬಹುದಾಗಿರ್ತಕ್ಕಂಥ ವಿಚಾರಗಳಷ್ಟೇ. CM ಕರೆದಾಗ ಸ್ಥಳೀಯ SP DCP ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಅಂದರೆ ಅಲ್ಲಿ SP ಮತ್ತು DCP ಅವರು ಇರಲಿಲ್ಲ, ಇವರು ಹೆಚ್ಚುವರಿ SP ಅವರಲ್ಲಿ ಬಂದಿದ್ರು ಅಷ್ಟೇ. ಹಾಗಾಗಿ ಅವರಲ್ಲಿ ವೇದಿಕೆಯಲ್ಲಿದ್ದರೆ ಅವ್ರು ಬಂದರು, ಆದರೆ ಅವ್ರಿಗೇ ಹೊಡೆಯೋದಕ್ಕೆ ಹೋಗುವಂಥ ರೀತಿಯಲ್ಲಿ ಮಾಡಿದಾಗ CMಗೆ ಗೌರವ ಕೊಟ್ಟು ವೇದಿಕೆ ಮೇಲೆ ನಾನು ಹೋಗಿದ್ದೆ. ಅಂದರೆ ಕರೆದ್ರು ಅನ್ನೋಂಥ ಕಾರಣಕ್ಕಾಗಿ CM ಅಲ್ಲಿ ಕರೆದ್ರು ಅನ್ನೋಂಥ ಕಾರಣಕ್ಕಾಗಿ ಅವ್ರಿಗೆ ಗೌರವ ಕೊಟ್ಟು ನಾನು ವೇದಿಕೆ ಮೇಲೆ ಹೋಗಿದ್ದೆ ಅಷ್ಟೇ. ಏನನ್ನೂ ಹೇಳದೆ ಗದರಿ ಹೊಡೆಯೋದಕ್ಕೆ ಕೈ ಎತ್ತಿದ್ರು ಅನ್ನುವಂಥ ಅಂಶವನ್ನು ಅವರು ಅಲ್ಲಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ನಾನೇ ಹಿಂದೆ ಸರಿದು CM 80ರಿಂದ ತಪ್ಪಿಸ್ಕೊಂಡೆ. ಯಾವಾಗ ಅವ್ರು ಕೈ ಎತ್ತಿದ್ರು ನಾನು ಒಂದು ವೇಳೆ ನಾನು ಅವರ ಹತ್ತಿರದವರೆಗೂ ಹೋಗಿರ್ತಿದ್ರೆ ಹೊಡೆದೇ ಬಿಡ್ತಿದ್ರೇನೋ, ನಾನು ಹಿಂದೆ ಸರಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. CM 80ರಿಂದ ತಪ್ಪಿಸಿಕೊಂಡಿರಬಹುದು, ಅವಮಾನದಿಂದ ತಪ್ಪಿಸಿಕೊಳ್ಳಲು ನನಗೆ ಆಗಿಲ್ಲ. ಯಾಕೆಂದರೆ ಈ ರೀತಿಯಾಗಿ ವೇದಿಕೆ ಮೇಲೆ ಅವಮಾನ ಆಗಿದ್ದಾರೆ ಅನ್ನುವಂತಹ ವಿಡಿಯೋ ಎಲ್ಲ ಕಡೆಯಲ್ಲೂ ಕೂಡ ಜನ ನೋಡಿದ್ದಾರೆ. ಯಾವುದೇ ವ್ಯಕ್ತಿಗೂ ಕೂಡ ಅವರ ಆತ್ಮಗೌರವಕ್ಕೆ ಆಗುವಂತಹ ಧಕ್ಕೆ ಇದಾಗುತ್ತೆ. ಈ ಕಾರಣಕ್ಕಾಗಿಯೇ ಅವರು ಈ ವಿಷಯಗಳನ್ನು ವಿವರವಾಗಿ ಬರೆದಿದ್ದಾರೆ ಅಂತೇಳಿ. CM ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತಿಸಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರೊಬ್ಬರೂ ನನಗೆ ಸಾಂತ್ವನ ಹೇಳಿಲ್ಲ, ಇಲಾಖೆಯಲ್ಲೂ ನನ್ನ ಪರ ಯಾರೂ ನಿಲ್ಲಿಲ್ಲ. ಅಂದರೆ ಅಟ್ಲೀಸ್ಟು ಈ ಘಟನೆ ಓಕೆ, ಅದು ಆ ಸಂದರ್ಭದಲ್ಲಿ ಬಂದಿರುವಂಥ ಸಿಟ್ಟಿಗೆ ಬೇಕಾಗಿದ್ದು ಆಗಿರ್ಬೋದು. ನಂತರ ಕರೆಸಿ ಮಾತನಾಡೇ ಇಲ್ಲ ರೀ,
ಅಂತೇಳಿ ಬೆನ್ನು ತಟ್ಟುವಂತಹ ಕೆಲಸವನ್ನಾದರೂ ಮಾಡಬೇಕು. ಅದನ್ನೂ ಮಾಡಲಿಲ್ಲ. ನೈತಿಕ ಬೆಂಬಲ, ಸಹಕಾರ ಸಿಗದ ಮಾನಸಿಕವಾಗಿ ನಾನು ಕುಗ್ಗಿದ್ದೇನೆ ಅಂತ ಹೇಳಿ ಒಬ್ಬ ಅಧಿಕಾರಿ ಈ ರೀತಿಯಾದಂತಹ ಸ್ಥಿತಿಯನ್ನು ಎದುರಿಸಬಾರ್ದು. ಯಾವತ್ತೂ ಕೂಡ ಯಾವುದೇ ಸರ್ಕಾರದಲ್ಲಾಗಲಿ ಕೂಡ ಇಂಥದ್ದೊಂದು ಸ್ಥಿತಿಯನ್ನು ಯಾವುದೇ ಅಧಿಕಾರಿ ಎದುರಿಸಬಾರ್ದು. ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಆ ಘಟನೆ ಕಾಡುತ್ತೆ ಇದ್ದಾಳೆ. ಅಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಆಘಾತ ಆಗಿರ್ಬೋದು, ಎಷ್ಟು ಅವ್ರ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿರ್ಬೋದು ಅನ್ನುವಂಥದ್ದು. ಮೈ ಮೇಲೆ ಹಾಕುವಂಥ ಯೂನಿಫಾರ್ಮ್ ಅವ್ರಿಗೆ ಗೌರವವನ್ನು ಹೆಚ್ಚು ಮಾಡಿಸ್ಬೇಕು. ಆದರೆ ಅವ್ರಿಗೆ ಆ ಘಟನೆ ನೆನಪಿಸುತ್ತೆ ಅಂತ ಹೇಳಿದರೆ ಅವರು ಮಾನಸಿಕವಾಗಿ ಎಷ್ಟು ಕುಗ್ಗು ಹೋಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಯಾರದ್ದೋ ತಪ್ಪಿನಿಂದಾಗಿ ನಾನು ಅವಮಾನ ಪಡಬೇಕಾಯಿತು ಅಂತೇಳಿ, ಅಂದರೆ ಆ ವೇದಿಕೆಯಲ್ಲಿ ಅಲ್ಲಿ ಒಟ್ಟು ಉಸ್ತುವಾರಿಯನ್ನು ವಹಿಸಿದಂಥವರು ಬೇರೆ ಯಾರೋ ಇರ್ತಾರೆ. ಆದರೆ ನಾನು ಅಲ್ಲಿಗೆ ವೇದಿಕೆಗೆ ಹೋದೆ ಅನ್ನೋ ಕಾರಣಕ್ಕಾಗಿ ನನಗೆ ಹೊಡೆಯುವ ರೀತಿಯಲ್ಲಿ ಬಂದ ಕಾರಣಕ್ಕಾಗಿ ಅವಮಾನ ಆಯಿತು. ನನಗೆ ಬೇರೆಯವರ ತಪ್ಪಿಗೆ ನಾನು ಅವಮಾನವನ್ನು ಅನುಭವಿಸಬೇಕಾಯಿತು ಅನ್ನುವಂಥದ್ದು ಅಧಿಕಾರಿ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಮಾತನಾಡಿದರೆ ತೋರಿಸಿ. ನಾರಾಯಣ ಬರಮಣಿ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಅವಮಾನದಿಂದ ಮಾನಸಿಕ ಹೋಗಿ VRSಗೇನೋ ಮುಂದಾಗಿದ್ದಾರೆ ಅಂತ ಸರ್. ಇಲ್ಲ, ಅದೇ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು. ಆದರೆ ಇಂಟೆನ್ಷನ್ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ HK ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಹೀಗೆ ಅವ್ರಿಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ಅವರು ಬರೆದಿರ್ತಕ್ಕಂತಹ ಪತ್ರ ನಿಜಕ್ಕೂ ಕೂಡ ಒಬ್ಬ ಅಧಿಕಾರಿ, ಯೂನಿಫಾರ್ಮ್ನಲ್ಲಿರ್ತಕ್ಕಂಥ ಅಧಿಕಾರಿಯ ಮೇಲೆ ಈ ರೀತಿಯಾದಂಥ ಅವಮಾನ ಮಾಡುವಂಥದ್ದು, ಸಾರ್ವಜನಿಕ ವೇದಿಕೆಗಳಲ್ಲಿ ಅವಮಾನ ಮಾಡುವಂಥದ್ದು, ನೀವು ಅಧಿಕಾರದಲ್ಲಿ ಇರಬಹುದು, ಅಧಿಕಾರದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಾಗಲೂ ಕೂಡ ಇಂತಹ ಅವಮಾನ ಮಾಡಿದಾಗ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಕಾಕಿ ಸೆಡ್ಡು ಹೊಡೆದಿರುವಂಥದ್ದು ಕೂಡ ಕಾಣ್ತಾ ಇದೆ. ಅವರು ಕನ್ವಿನ್ಸ್ ಆಗ್ತಾರಾ ಇಲ್ವಾ ನಿರ್ಧಾರ ಇನ್ನೊಂದೆರಡು ಮೂರು ದಿವಸಗಳಲ್ಲಿ ಗೊತ್ತಾಗ್ಬೋದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.